ಇರೋ ದೀಪನೇ ಬೇರೆ. ಸಾವಿರಾರು ಹುಡುಗಿಯರು ನನ್ನ ಕಣ್ಣೆದುರಿಗೆ ಬಿದ್ರು, ಮನಸ್ಸಲ್ಲಿ ಇರೋ ಹುಡುಗಿನೇ ಬೇರೆ. ಟ್ರೈ ಮಾಡ್ಲೇಬೇಕು. ನೀರು ಕೊಟ್ಟೆ ನೀನು, ನೀರಾಗಿ ಹೋದೆ ನಾನು, ಕಳ್ಳು ಬಿಟ್ಟೆ ನೀನು, ಕಲ್ಲಾಗಿ. ಯಾಕೆ ಭಾವನಾ ಪರಿಸರದರು ಅಥವಾ ನೀರಿನ ದಾಹನ ಹೆಚ್ಚಾಗಿದ್ದು? ಮಿಸ್ಟರ್ ಗ್ಲಾಸ್ ಎಲ್ಲಿದೆ? ಎಷ್ಟಕ್ಕೆ? ನಿಜವಾಗ್ಲೂ ಹೇಳಬೇಕಾದ್ರೆ ನನ್ನ ಜೀವನದಲ್ಲಿ ಇಂಥ ನೀರೇ ನಾನು ಕುಡಿದಿಲ್ಲ. ಆ ನೀರು ಅಷ್ಟು ರುಚಿಯಾಗಿದೆ ನಿಮ್ಮ ಮನೆಯಲ್ಲಿ. ಹೋಗ್ಲಿ, ನೀವು ನಿನ್ನೆ ಸಾಯಂಕಾಲ ನಮ್ಮ ತೋಟದ ಕಡೆ ಬಂದಿದ್ರಲ್ಲಿ? ನಿಜ, ವಾಕಿಂಗ್ ಅಂತ ದಿನ ನಿಮ್ಮ ತೋಟದ ಕಡೆಗೆ ನಾನು ಬರ್ತಾ ಇರ್ತೀನಿ. ಯಾಕೆ ತಾವು ನನ್ನ ನೋಡಿದ್ರೇನು? ನಾನು ನಿಮ್ಮನ್ನು ನೋಡಿದೆ. ನಾನು ಕೂಡ ನಿಮ್ಮನ್ನು ನೋಡಿದ್ದೆ. ಹೌದಾ? ಹಾಗಾದ್ರೆ ಮಾತಾಡ್ತಿಲ್ಲ? ಅಯ್ಯೋ ನನ್ನ ಕರ್ಮ, ಹೆಣ್ಮಕ್ಳಂದ್ರೆ ತುಂಬಾ ಭಯ ನನಗೆ. ದೂರವಾಗಿ ನಿಂತು ಮಾತಾಡುವಂತ ವ್ಯಕ್ತಿ ನಾನು. ನೋಡಿ, ನಾನು ನಿಮ್ಮ ಹತ್ರವಾಗಿ ನಿಂತು ಮಾತಾಡೋದು ಬೇರೆ ಯಾರಾದರೂ ನೋಡಿದರೆ ಪಾಪ ನನ್ನಿಂದ ನಿಮಗೆ ಯಾಕೆ ತೊಂದ್ರೆ ಅಂತ ಸುಮ್ಮನೆ ಬಂದು. ನೋಡಿ, ಈ ಮನೆಯಲ್ಲಿ ನನಗೆ ಯಾರದೂ ಭಯವಿಲ್ಲ. ಈ ಮನೆಗೆ ನನ್ನದೇ ಸರ್ವಾಧಿಕಾರ. ಪರವಾಗಿಲ್ಲ, ಅಂದ್ರೆ ಈ ಮನೆಯಲ್ಲಿ ಸರ್ವ ಅಧಿಕಾರ ನಿಮ್ಮದಾಗಿದ್ರೆ ನಾಳೆ ಸಾಯಂಕಾಲ ನಿಮ್ಮ ತೋಟಕ್ಕೆ ಬರ್ತೀರಾ? ಅವಶ್ಯ ಬರ್ರಿ. ನಿಮ್ಮ ದಾರಿ ನಾನು ಕಾಯ್ತಾ ಇರ್ತೀನಿ. ಕಾಯಬಹುದು. ಖಂಡಿತ ಬರಬೇಕು. ಅಲ್ಲ, ಗ್ಲಾಸ್ ಎಣ್ಣೆದಲ್ಲಿ ಬಿಟ್ಟು ನನಗೆ ಕೈ ಹಿಡ್ಬೇಕಾದ್ರೆ ಭಾವನಾ ಪರಿಸರಾದ್ರು ಅಥವಾ ನನ್ನ ರೂಪಕ್ಕೆ ಬೆರಗಾದ್ರು. ನಾನು ಸಂಜೆ 6 ಗಂಟೆಗೆ ಹೋದ್ರೆ ಗೊತ್ತಾಗೋದು ಪ್ರೇಮ ಸ್ನೇಹದ ಗುಟ್ಟು. ಸುಂದರನೇ ನನ್ನ ಸುಕುಮಾರನೇ, ನೀನೆ ನನ್ನ ಮನವ ಸೆಳೆವ, ನೀನೆ ನನ್ನ ಮನವ ಸೆಳೆವ ಕನಸಿನ ರಾಜನೇ. ಸುಂದರನೇ ನನ್ನ ಸುಕುಮಾರನೇ, ನೀನೆ ನನ್ನ ಮನವ ಸೆಳೆವ, ನೀನೆ ನನ್ನ ಮನವ ಸೆಳೆವ ಕನಸಿನ ರಾಜನೇ. ಯಾಕೆ ಜಯನ ಬಂತಲೇ ಹಾಡನ್ನು ನಿಲ್ಲಿಸಿಬಿಟ್ಟೆ? ಏನೂ ಇಲ್ಲ, ಏನೋ ಮನಸ್ಸಿಗೆ ಬೇಜಾರಾಗಿತ್ತು, ಹಾಗೆ ಹಾಡ್ದೆ. ಜಯ, ಈ ಮನೇಲಿ ಬೇಜಾರ ಯಾರನ್ನಂತ? ಅದೇ ನಿಮ್ಮ ಅತ್ತಿಗೆಯಿಂದ. ಜಯ, ಅತ್ತಿಗೆ ಅಣ್ಣ ಅಂದ್ರೆ ದೇವರ ಸಮಾನ. ಅವ್ರ ಮೇಲೆ ಅನುಮಾನ ಪಡೆದ್ರೆ ನಿನ್ನ ಕೆನ್ನೆ ಬರ್ಸೋದಕ್ಕೆ ಹುಷಾರು. ಅಂದ್ರೆ ನಿಮಗೆ ದತ್ತಕನಾಗಿ ಮಾಡೋದಕ್ಕೋಸ್ಕರ ನಾನು ಅವಳ ಕತ್ತಂತಾಗಿ ಮಾಡಬೇಕೇನು? ನಡಿ, ನಿಮ್ಮನ್ನ ಕೇಳಿದ್ರೆ ಈ ಮನೆಗೆ ಯಾರನ್ನ ಬಂದ್ರೆ ನಾನು ಅವ್ರ ಜೊತೆ ಮಾತಾಡಿದ್ರೆ ಸೂಳೆಯಂತೆ ಮಾನಪಟ್ಟಳಂತೆ ಹಾಗೆ ಹೀಗೆ ಬಾಯಿಗೆ ಬಂದಾಗೆಲ್ಲ ಅಂದ್ಬಿಡ್ತಾರೆ. ಅಲ್ಲಲ್ಲಿ ಶ್ರೀಮಂತರ ಮಗಳಾದ ನಾನು ಈ ಮನೇಲಿ ಕಸ ಮುದ್ರೆ ತೆಗಿಬೇಕೆ? ಇದು ನಿಮ್ಗೆ ಸರಿ ಅನ್ನಿಸ್ತೆ ಹೇಳಿ. ಜಯ, ಅವರೆಲ್ಲ ಈ ತರ ಮಾತಾಡಿದಾರ? ಹೌದು. ಅವ್ರು ಎಲ್ಲಿ ಹೋಗ್ಯಾರ? ತೋಟದಿದ್ದಾರೆ. ಅವರು ಬರ್ಲಿ, ನಾನು ಮಾತಾಡ್ತೀನಿ. ಒಂದು ಗಿಲಾಸ್ ನೀರು ತುಳುವ. ನೀರೇಕಿನಲ್ಲ ರಾಜ, ನಿಮಗೋಸ್ಕರ ಬಾದಾಮಿ ಹಾಲಿ. ಸರಿ, ಬರ್ಲಿ. ನಿಲ್ಲೋಣ, ನಿಲ್ಲತ್ತಿಗೆ. ನಾನು ಕೇಳಿದ ಪ್ರಶ್ನೆ ಮೇಲೆ ಉತ್ತರ ಕೊಡಿ. ಅದ್ಯಾವ ಪ್ರಶ್ನೆ ಮೈದ್ರ? ನನ್ನ ಹೆಂಡತಿ ಅಂದ್ರೆ ಗೊತ್ತಿಲ್ಲ ನಿಮಗೆ? ಗೊತ್ತಿದೆ ಮೈದ್ರ. ಜಯಶ್ರೀ ಅಂದ್ರೆ ನನಗೆ ಒಡ ಹುಟ್ಟಿನ ತಂಗಿಯಪ್ಪ. ಅವಳಿಗೆ ಎದುರು ನಿಂತು ಏನು ಕೂಡ ಮಾತನಾಡಿಲ್ಲ ನಾನು. ತಂಗಿ ಅಂತೆ ತಂಗಿ, ಮೇಲ್ ಮಾತಿಗೆ ತಂಗಿ, ಒಳಗಡೆ ಜ್ವಾಲಾಮುಖಿ, ಮುಸ್ಕಿನಲ್ಲಿ ಮೋಸಗಾತಿ ಹೆಣ್ಣು ನೀನು. ಜಯಶ್ರೀ, ನಾನೇನು ತಪ್ಪು ಮಾತಾಡಿನಂತ ನನಗೆ ಈ ರೀತಿ ಮಾತಾಡ್ತಲ್ಲಮ್ಮ ನೀನು? ತಪ್ಪು ಮಾಡದಿರಲಿ, ನಾನು ನನ್ನ ಹೆಂಡತಿ ಅಷ್ಟು ಕೇಳ್ಕೊಂಡು ಬಿದ್ದಿರ್ಬೇಕು. ಇಲ್ಲವಾದ್ರೆ ನೀವು ನಿಮ್ಮ ಮನವಂದಂಗೆ ಹೊರಟೋಗ್ಬೋದು. ತಮ್ಮ ಬಸವರಾಜ, ನಿಜ ಹೇಳು, ನನ್ನಿಂದ ನನ್ನ ಹೆಂಡತಿಯಿಂದ ಏನಾದರೂ ಅನ್ಯ ಬಂದರೆ ನಿಮ್ಮ ಸಮಕ್ಷಮ ಕತ್ತನ್ನೆಚ್ಚಿಬಿಡಿದೆ. ಶಾಂತ,
ಜಯಶ್ರೀ ಮಣ್ಣು ಮುರಿಯುವಂತೆ ಮಾತನಾಡಿದೆ ಶಾಂತ. ಇಲ್ಲ ಸ್ವಾಮಿ, ಈ ನಿಮ್ಮ ಪಾದ ಸಾಕ್ಷಿಯಾಗಿ ತಗೋ ಬಸವರಾಜ. ಜಯಶ್ರೀಗೆ ಏನ್ ಮಾತನಿಲ್ಲ. ಕೇವಲ ಹೆಂಡತಿ ಮಾತಿಗೆ ನಂಬಿಕೆಟ್ಟು ತುಂಬಾ ಗರ್ಭಪಾತದ ಈರಿದ ಅತ್ತಿಯನ್ನು ಈರಿದ ಅಣ್ಣನನ್ನು ಮನೆ ಬಿಟ್ಟು ಹೊರಗೆ ಹಾಕಲು ಸಿದ್ಧನಲ್ಲ. ಇಲ್ಲ, ನಿಮ್ಮಂತ ಮನೆ ಮುರ್ಕೊಂಡು ಮನೆ ಇಟ್ಕೊಂಡು ಪೂಜೆ ಮಾಡ್ತೀವಿ. ಏನು ನಾನು ಮನೆ ಮುರ್ಖೇನೆ? ಇಲ್ಲ, ನಾವ ತಮ್ಮ ಬಸವರಾಜ, ನಿನ್ನ ಆಸ್ತಿ ಅಪಾರಿಸಿ ಕುಬೇರನಾಗುವ ಆಸೆ ನನಗಿಲ್ಲಪ್ಪ. ತಾಯಿ ಸರಸ್ವತಿ ಆಶೀರ್ವಾದ, ಶ್ರೀಹಾರ ಕೂಡ ಚನ್ನ ಬಸವನ ಆಶೀರ್ವಾದ ಹೊಂದಿದ್ರೆ ಸಾಕು. ಇಂಥ ಆಸ್ತಿ ಇಂದಿಲ್ಲ, ನಾಳೆ ಎದುರು ಗಳಿಸ್ಬೋದು. ಬೇಡ, ಇಂದಿನ ದಿನದ ಮನೆಯಲ್ಲಿ ಇರುವುದು ಬೇಡ. ನೀವು ಮೃಷ್ಟನ್ನ ಹುಡು ನೋಟಲ ಹಾಸಿಗೆ ಮೇಲೆ ಮಲಗಿದ್ರೆ ನಾವು ಅರಬಟ್ಟಿಲು ಬಿಡು ಅದಕ್ಕೆ ಚಾಪೆಲ್ಲ ಬರುತ್ತೀವಪ್ಪ. ಹರಕ ಚಾಪಲದ ಮಳೆಗೆ ಯಾರಾದ್ರೂ ಹಾಳು ಬಾವಿಯಲ್ಲಿ ಬಿದ್ದು ಸತ್ತ ಹೋಗಿ ನಮಗೇನ್ರಿ ಸಂಬಂಧ? ನಿಜ ತಾಯಿ, ನಿನ್ನ ಮಾತು ನಿಜ. ನಡಿ ಶಾಂತ, ಈ ಮನೆಯಲ್ಲಿ ಇರುವುದು ಬೇಡ. ಈ ಮನೆ ಬಿಟ್ಟು ಹೋಗೋಣ. ಈ ಊರಲ್ಲಿ ದೇವಸ್ಥಾನಕ್ಕೆ ಕೊಡ್ತೀವಿ. ಈ ಊರಲ್ಲಿ ಇರುವುದು ಬೇಡ. ನಿಲ್ಲಿ. ಏಯ್, ನಿನ್ನ ಮೇಲ್ಮನದ ಎಲ್ಲ ಆಭರಣಗಳು ನನ್ನ ಗಂಡನ ಆಸ್ತಿಗೆ ಸಂಬಂಧಪಟ್ಟಿವು. ಎಲ್ಲ ಬಿಚ್ಚಿಕೊಟ್ಟು ಮುಂದಾಡಿಡು. ಶಾಂತ, ನಿನ್ನ ಮೈ ಮೇಲಿರುವ ಎಲ್ಲ ಆಭರಣಗಳನ್ನು ಬಿಚ್ಚಿಕೊಟ್ಟು ಬಿಡು. ಇನ್ನೊಬ್ಬರ ವಸ್ತು ನಮಗೆ ಸಲ್ಲದು, ಮತ್ತೊಬ್ಬರ ವಸ್ತು ಸಲ್ಲದು. ಬಿಚ್ಚಿಕೊಟ್ಟು ಬಿಡು ಶಾಂತ. ಅನುಬಂಧ ದೂರಾಯಿತೆ, ಅಯ್ಯೋ ಒಡ ಹುಟ್ಟಿದವನೇ ಹಗೆಯಾದನೇ. ಬಸವರಾಜ, ನೀನು ಚಿಕ್ಕನಿರುವಾಗ ಇದೇ ಕೈತು ತೋರಿಸೋದೊಂದಿಗೆ ವಿಷವಾಯ್ತೇನಪ್ಪ. ಈ ರಾತ್ರಿಗೆ ಮಾನಗೆ ಬೇಡವಾದರಿಂದ ಮೈದ್ರ ಯಾಕಪ್ಪ ನಮ್ಮನ್ನು ಮನೆ ಬಿಟ್ಟು ಹೊರಗಾಗ್ತೀಯ? ಮಾತಾಡ ಬಸವರಾಜ, ನಮ್ಮನ್ನ ಮನೆ ಬಿಟ್ಟು ಹೊರಗಾಗ್ತೀಯ. ನೀನು ಹಾಗಿದ್ರೆ ನಾವೆಲ್ಲಿ ಹೋಗ್ಬೇಕು ಹೇಳ ಬಸವರಾಜ? ಶಾಂತ, ನೀನು ಎಂತ ಹುಚ್ಚಿ? ಮುತ್ತು ಕೊಟ್ಟವನು ಬಂದಾಗ ತುತ್ತು ಕೊಟ್ಟವನು ಬರಲೇಬೇಕು. ನನ್ನ ತಮ್ಮ ಬಸವರಾಜ, ಇದೇ ಕೈಗಳು ಎತ್ತಿ ಆಡಿಸಿ ಜೋಪಾನ ಮಾಡಿ ದೊಡ್ಡವನಿಗೆ ಬರ. ಆದ್ರೆ ಇಂದು ಹೆಂಡತಿಯ ಮಾತನ್ನ ಕೇಳಿ ನಮ್ಮನ್ನು ಮನೆ ಬಿಟ್ಟು ಹೋಗಿ ಅಣ್ಣ, ನಮ್ಮ ಬಸವರಾಜ್ ಅಮ್ಮ. ಎಲ್ಲಿ ಅತ್ತಿಗೆ, ಎಲ್ಲಿ ಅಣ್ಣ? ಸೀಮೆಯ ಸುಣ್ಣ. ಜಯ, ಹೋಗ್ಲಿ ಬಿಡು. ಹೋಗ್ಲಿ ಬಿಡಿ, ನಾನಿಲ್ವ ನಿಮ್ಗೆ? ಯಾವ ನೀತಿ ಎಲ್ಲಿ ಹೋಯ್ತು ಬಂದ ಪ್ರೀತಿ, ಸ್ವಾರ್ಥದಿಂದ ಸ್ವಂತ ದೂರಾಯ್ತೇ. ಈ ಕರುಳ ಬಂದ ಕೈಲಾಗಿದೆ, ಕಣ್ಣೀರು ಗಿಲ್ಲಿ ನಮ್ಮನೆ ಹೆಂಡತಿಯ ಮಾತನ್ನು ಕೇಳಿ